ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಗೆ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಈ ಸಲನಾದರೂ ಸಫಲ ಆಗುತ್ತಾ ಕರಡಿ ಅಂತ ಇವತ್ತು ಟೈಟ್ಲ್ ಕೊಟ್ಟಿದ್ದೀನಲ್ವಾ, ನೋಡ್ತಾ ಕಡೆಗೆ ಸುಮಾರು ಸಲ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಬಿಯರ್ಸು, ಆದರೆ ಆಗ್ತಾ ಇಲ್ಲ. ಬುಲ್ಸು ಎಲ್ಲ ಸ್ಟೇಜಲ್ಲೇ ಆ್ಯಕ್ಟಿವ್ ಆಗಿದ್ರು. ಬಟ್ ಇವತ್ತು ಯಾಕೋ ತುಂಬ ಸೆಕ್ಟರಲ್ಲಿ ಒಂದು ಆ ಪ್ರೆಷರ್ ಬಂದಿರೋದು ಕಾಣಿಸ್ತಾ ಇದೆ. ನೀವು ನೋಡೋದಾದರೆ ಫಾರ್ಮಾ ಸೆಕ್ಟ್ರು ಅಥವಾ ಆಟೋ ಸೆಕ್ಟ್ರು ಯಾವುದಾದ್ರೂ ಒಂದಾದರೂ ಸೆಕ್ಟರ್ ಬಂದು ಕಾಪಾಡೋದು. ಇವತ್ತು ಆಲ್ಮೋಸ್ಟ್ ಎಲ್ಲ ಸೆಕ್ಟ್ರಲ್ಲೂ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬಂದಿರೋದು ಗೋಚರಿಸ್ತಾ ಇದೆ. ದಿಸ್ ಇಸ್ ದ ಫಸ್ಟ್ ಸೈನ್ ಮಾರ್ಕೆಟಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅಂತ. ನೋಡ್ತಾ ಹೋಗೋಣ ನಾಳೆ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಈ ನಿಫ್ಟಿ ಎಕ್ಸ್ಪೈರಿ ಅಥವಾ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ ಒಂದು ದೊಡ್ಡದಾಗಿ ಮಾರ್ಕೆಟ್ ಉತ್ತರ ಕೊಡುತ್ತೆ. ಯಾಕೆಂದರೆ ದೊಡ್ಡದಾಗಿ ವಾಲಟೈಲ್ ಆಗಿ ಕ್ಯಾಂಡಲ್ಗಳು ಮಾಡ್ತಿದ್ದಾಗ ಅದರ ಪರಿಣಾಮನೂ ಜಾಸ್ತಿ ದೊಡ್ಡದಾಗೆ ಬರುತ್ತೆ ಅಂತ ಇವತ್ತು ಗ್ರೂಪಲ್ಲಿ ಕೂಡ ಅಪ್ಡೇಟ್ ಕೊಟ್ಟಿದ್ದೆ. ಅದೇ ರೀತಿ ಹೋಗೋ ಥರ ಅನ್ನಿಸ್ತಾ ಇದೆ. ಸೊ ಇವತ್ತು ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ UPL ಅಂತ ಕಾಣಿಸುತ್ತೆ. UPL ಅಲ್ಲಿ 3% ಫಾಲ್ ಬಂದಿದೆ ಅಲ್ವಾ, 3.5%. ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು, ಮೇಡಮ್ ನಾನು ಮರ್ತೋಯ್ತು ಚೆಕ್ ಮಾಡೋಕ್ಕೆ, ನೀವು ಹೇಳ್ತಾ ಇದ್ದೀರಾ ನಿಫ್ಟಿ 50 ಹೊರಗಡೆ ಹೋಗುತ್ತೆ ಅಂತ ಬಂದಿದೆ ಒಂದು ಸುದ್ದಿ ಅಂತ. ನಾನು ಫಾಲೋ ಅಪ್ ಮಾಡಿಲ್ಲ. ಅದು ಸಹಜನೇ, ಎವ್ರಿ 6 months ಒನ್ಸು NSE ಕಡೆಯಿಂದ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ, ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಅದು ನಿಫ್ಟಿ 50 ಇರುತ್ತೋ ನಿಫ್ಟಿ 50 ಆಚೆ ಹೋಗುತ್ತೋ ಅಂತ ಗೊತ್ತಾಗ್ತಾ ಹೋಗುತ್ತೆ. ಆಚೆ ಹೋದರೆ ಇನ್ನೊಂದು ಆ ಸ್ಥಾನಕ್ಕೆ ಯಾವುದು 51 ಸ್ಟೇಜಲ್ಲಿ ಯಾವುದಿದೆಯೋ ಇವಾಗ ಕಂಪನಿ, ಅದು ಒಳಗಡೆ ಬರ್ತಾ ಹೋಗುತ್ತೆ. ಸೊ ಅದು ಒಳ್ಳೆ ಪ್ರೋಸೆಸ್ ನೋಡಿ. ಯಾಕೆಂದರೆ ನಾವು ಒಂದು ಕಂಪ್ನಿನ ಯಾವುದೋ ಒಂದು ಸ್ಟಾಕ್ನ ನಾವು ಬ್ಲೈಂಡಾಗಿ ಒಂದು ಹಿಂದೆ ಹೋದರೆ ಆಟೋಮೆಟಿಕ್ಕಾಗಿ ವ್ಯಾಲ್ಯೂಯೇಷನ್ ಅಂತ ಬಂದಾಗ, ಅಂದರೆ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಾನು ಇದೇ ಹೇಳ್ತಾ ಇದ್ದೆ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಅದ್ರ ಬಗ್ಗೆ ಸುಮಾರು ಜನ ಕೇಳಿದ್ರೆ ಯಾವ ರೀತಿ ಫಂಡ್ ಪ್ಲೇಸ್ ಮಾಡೋದು ಏನು ಅಂತ. ಸರ್ ಉತ್ತರ ಕೊಡ್ತಾ ಹೋದರೆ ತುಂಬ ಲಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಆದರೂ ಗ್ರೂಪಲ್ಲಿ ಒಂದಿಷ್ಟು ಕಾನ್ವರ್ಸೇಷನ್ ಆಗಿದೆ, ಅದು ಖುಷಿ ಆಯಿತು ನೋಡಿ. ಅದು ಸೀರೀಸ್ನ ಕಂಟಿನ್ಯೂ ಮಾಡ್ಕೊಡ್ತೀನಿ ನಾನು ಖಂಡಿತವಾಗ್ಲೂ. ಜೊತೆಗೆ ಝೆರೋದಾ ಮತ್ತು ಫೈರ್ಸ್ದು ಫೀಚರ್ಸು ಹೇಳಿದ್ದೆ, ಆಗಲಿಲ್ಲ, ಮನೆಯಲ್ಲೇನೋ ಕೆಲಸ ನಡೀತಾ ಇತ್ತು, ಹಾಗಾಗಿ ಹೋದ್ವಾರ ಮಾಡೋಕ್ಕಾಗಲಿಲ್ಲ. ಈ ವಾರ ಆ ವಿಡಿಯೋನ ಅಪ್ಡೇಟ್ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಚಳಿ ಇಲ್ಲ ಅಂತ ಮಾತಾಡ್ತಾ ಇದ್ವಿ ಬೆಂಗಳೂರಲ್ಲಿ, ಇವತ್ತು ತುಂಬ ಚಳಿ ಬಿದ್ದುಬಿಟ್ಟಿದೆ. ಸೊ ಟಾಪ್ ಗೇನರ್ ಅಂತ ಇವತ್ತು ನೋಡೋದಾದ್ರೆ HCL ಟೆಕ್ ಇಲ್ಲ, ಅದಾನಿ ಪೋರ್ಟ್ಸ್ ಅಂತ ಕಾಣಿಸ್ತಾ ಇದೆ. 1.26% ಅಪ್ ಮೂವ್ಮೆಂಟ್ ಬಂದಿರೋ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಇವತ್ತು ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡೋದಾದ್ರೆ ನೋಡಿ, ಒಂದು ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಹತ್ರ ಬಂದು ಕ್ಲೋಸ್ ಆಗಿದೆ ನಿಫ್ಟಿ. ಅದು ಯಾವುದು 21,500. ಹಿಂದೆನೂ ಕೂಡ ಮಾತಾಡ್ಕೊಂಡಿದ್ವಿ, ನಿಫ್ಟಿನಲ್ಲಿ ಎವ್ರಿ 100 ಪಾಯಿಂಟ್ಸ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಅಂತ. 21,600 ಇವತ್ತು ಮಲ್ಟಿಪಲ್ ಟೈಮ್ಸ್ ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿಂದ ನೋಡಿ ವಾಪಸ್ ರಿಜೆಕ್ಷನ್ ಬಂತು. ಬಟ್ ಓವರ್ ಆಲ್ ಅಂತ ನೀವು ನೋಡೋದಾದ್ರೆ ಇವತ್ತು ಆಲ್ಮೋಸ್ಟ್ ಇಲ್ಲಿ 21,750ರಿಂದ 21,500 ಅಂದರೆ 250 ಪಾಯಿಂಟ್ಸ್ ಫಾಲ್ ಅಲ್ವಾ, ಬ್ಯೂಟಿಫುಲ್ ಫಾಲ್. ಇದು ಯಾವಾಗ ಆಗುತ್ತೆ ಅಂತಂದರೆ ನೋಡಿ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಯಾವುದೆಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ ಪಿಕ್ಚರ್ ಪರ್ಫೆಕ್ಟ್ ಬಂದಾಗ ಮಾತಾಡ್ತೀನಿ ನಾನು. ಇವತ್ತು ಬ್ಯಾಂಕ್ ನಿಫ್ಟಿ ತುಂಬ ಹೊತ್ತು ಟ್ರ್ಯಾಕ್ ಮಾಡಬೇಕಾಗಿತ್ತು ಕೂಡ, ಯಾಕಂದರೆ ಬೇರೆ ಯಾರೇ ಇಂಡೆಕ್ಸಲ್ಲಿ ಟ್ರೇಡ್ ಮಾಡೋದಿದ್ರು ಬ್ಯಾಂಕ್ ನಿಫ್ಟಿ ಒಂದು ಡಿಸೈಡಿಂಗ್ ಆಗಿತ್ತು. ಇಲ್ಲಿ ನೋಡಿದ್ರೆ ಒಂದು ಪ್ಯಾಟರ್ನ್ ಥರ ಮಾಡಿ ಅಲ್ಲಿಂದ ಈ ನೆಟ್ ಲೈನ್ ಬ್ರೇಕ್ ಆಗಿ ಕೆಳಗಡೆ ಬರ್ತಿದೆ. 21,600 ದೊಡ್ಡದಾಗಿ ಮಾರ್ಬೋಸಿ ಕ್ಯಾಂಡಲ್ ಬಂತು, ಅಲ್ಲಿಂದ ಕೆಳಗಡೆ ಬಂದಿದೆ. ಈಗ ಎಕ್ಸಾಕ್ಟ್ ಈ ಒಂದು ಬೇಸ್ ಏನಿದೆ 21,500, ಅಲ್ಲಿ ಬಂದು ಮಾರ್ಕೆಟ್ ಕೂತಿದೆ. ನಾಳೆ ಏನಾದರೂ 21,560ರಿಂದ 21,500 ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ನಾವು ನೆಗೆಟಿವ್ ಸೈಡಿಗೆ ಬಯಾಸ್ ಆಗಿರಬೇಕು. ಇದನ್ನೇನಾದ್ರು ಬ್ರೇಕ್ ಆಯಿತು ಅಂತಂದರೆ ಮತ್ತೆ ನೋಡಿ 21,400 ಕಡೆಗೆ ಒಂದು ದೊಡ್ಡದಾಗಿ ಫಾಲ್ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಏನಾದರೂ ಇದರಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಾ ಇತ್ತು ಅಂದರೆ ಮಾರ್ಕೆಟು, ಅಥವಾ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು 21,550 ಮೇಲೆ ಅಂತಂದರೆ, ಆಗ ಒಂದು ಟಿಪಿಕಲ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿರುತ್ತೆ. ಎಲ್ಲಿಂದ 21,650ರಿಂದ 21,500 ಈ ಝೋನ್ಗಳಲ್ಲಿ ನಾಳೆಗೆ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಆ ರೀತಿ ಓದಬೇಕಾಗುತ್ತೆ. ಸೊ ಇದೇ ಝೋನಲ್ಲಿ ಓಪನ್ ಆದರೆ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಸೆಂಟಿಮೆಂಟ್ ನೆಗೆಟಿವ್ ಕಡೆಗೆ ಇರುತ್ತೆ. ಆ ರೀತಿಯೇ ನೀವು ಟ್ರೇಡ್ ಮಾಡ್ತಾ ಹೋಗಬೇಕು. ಸ್ವಲ್ಪ ನೆಗೆಟಿವ್ ಬಯಾಸ್ ಆಗಿರೋದು ಕಾಣಿಸ್ತಾ ಇದೆ. ಆದರೆ ನಾನು ಆಗಲೇ ಹೇಳ್ದಂಗೆ 21,400 ಇಲ್ಲಿ ನಿಮಗೆ ನೋಡೋದಾದರೆ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇದು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಸಪೋರ್ಟ್ ತೊಗೊಂಡಿರೋಂಥದ್ದು ಮಾರ್ಕೆಟು. ಹಾಗಾಗಿ ಎವ್ರಿ 100 ಪಾಯಿಂಟ್ ಸೇಫ್ ನಿಫ್ಟಿನಲ್ಲಿ. ಸೊ ಅದೇ ರೀತಿಯೇ ನೀವು ಟ್ರ್ಯಾಕ್ ಮಾಡ್ತಾ ಹೋಗಿ. ಬಟ್ ಇದು ಇಷ್ಟು ದೊಡ್ಡದಾಗಿ ಪ್ರೈಸೆಕ್ಷನ್ ಆಗಿರೋದ್ರಿಂದ ಇಲ್ಲಿಂದ ರಿಜೆಕ್ಷನ್ ಬಂದರೆ ಒಂದು ದೊಡ್ಡದಾಗಿ ಪ್ರೈಸೆಕ್ಷನ್ ಬರಬೇಕು. ಮೋಸ್ಟ್ಲಿ ಆಗ ನಾವು 21,200 ಝೋನ್ಗೆ ಎಕ್ಸ್ಪೈರಿ ಹತ್ತತ್ರಕ್ಕೆ ಹೋಗ್ಬೋದು. ನೋಡ್ತೋಗೋಣ, ಅಷ್ಟೊಂದೆಲ್ಲ ನಾವು ಮುಂದಕ್ಕೆ ಹೋಗೋದು ಬೇಡ. ಇಂಟ್ರಾಡೇದು ಏನಿದೆಯೋ ಅದನ್ನು ಮುಗಿಸ್ಕೊಂತ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡಿ, ಇಲ್ಲಿ ವಾಲಟಿಲಿಟಿ ಅನ್ನೋದು ನೋಡಿ ಇಲ್ಲಿ ಎಷ್ಟಿದೆ ಅಂತ. ಇಷ್ಟು ದೊಡ್ಡದಾಗಿ ಒಂದು ಗ್ರೀನ್ ಕ್ಯಾಂಡಲ್ ಮಾಡುತ್ತೆ, ಮತ್ತೆ ಇಷ್ಟು ದೊಡ್ಡದಾಗಿ ಒಂದು ರೆಡ್ ಕ್ಯಾಂಡಲ್ ಮಾಡುತ್ತೆ, ಮತ್ತೆ ಗ್ರೀನ್ ಕ್ಯಾಂಡಲ್ ಮಾಡುತ್ತೆ, ರೆಡ್ ಕ್ಯಾಂಡಲ್ ಅಂದರೆ ಇಷ್ಟು ದೊಡ್ಡದಾಗಿ ಫೈಟ್ ಮಾಡ್ತಾ ಇದ್ದಾರೆ. ಒಂದು ಯಾವುದೋ ನ್ಯಾರೋ ರೇಂಜಲ್ಲಿ ಫೈಟ್ ಆಗ್ತಾ ಇದ್ರೆ ಅದು ಬೇರೆ ಥರ. ಇಷ್ಟು ದೊಡ್ಡದಾಗಿ ಒಂದು ಫೈಟ್ ಆಗ್ತಾ ಇದೆ 48,000 ಅಂತಂದರೆ ಅವಾಗ ರಿಜೆಕ್ಷನ್ ಬಂದ್ರೂ ಅಥವಾ ಅಪ್ರಿಸಿಯೇಷನ್ ಬಂದ್ರೂ ತುಂಬ ಮ್ಯಾಸಿವ್ ಆಗಿ ಬರುತ್ತೆ. ಈಗ ರಿಜೆಕ್ಷನ್ ಬರೋ ಥರ ಬಂದು ಫಸ್ಟ್ ಟೈಮ್ ಒಂದು ನೆಗೆಟಿವ್ ಅಲ್ಲಿ ಬಂದು ಕ್ಲೋಸ್ ಆಗಿದೆ. ಬಟ್ ಎಗೇನ್ ಈ ಝೋನಿಗೆ ಬಂದಿದ್ದೀವಿ 47,500 ಝೋನು. ಸೊ 47,500 ಝೋನ್ನ ನಾಳೆ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತೀವಾ ಕೆಳಗಡೆ ಬರ್ತೀವ ಅನ್ನೋದ್ರ ಮೇಲೆ ಮಾರ್ಕೆಟ್ನ ಗತಿ ನಿರ್ಧಾರ ಆಗುತ್ತೆ. ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 47,000ಕ್ಕೆ ಮಾರ್ಕೆಟು ಬಂದು ಟೆಸ್ಟ್ ಆಗೋದು ಸಾಧ್ಯತೆ ಇರುತ್ತೆ ಈ ಎಕ್ಸ್ಪೈರಿಗೆ. ಸೊ ನೋಡ್ತಾ ಹೋಗೋಣ, ನಾಳೆ ಇನ್ನು ಮಂಗಳವಾರ ಬುಧವಾರ ಅಷ್ಟೊತ್ತಿಗೆ 47,000ಕ್ಕೆ ಬರ್ತೀವಾ ಅಥವಾ 46,800ಕ್ಕೆ ಬರ್ತೀವಾ ಅಥವಾ ಮತ್ತೆ ಮೇಲ್ಗಡೆ ಹೋಗಿ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತೀವ ಅನ್ನೋದನ್ನ ನಾವು ಯಾವುದೇ ಜಡ್ಜ್ಮೆಂಟ್ ತೊಗೊಂಡಿಲ್ಲ, ಅದೇ ರೀತಿ ಓದಬೇಕು. ಯಾಕೆ ಅಂತಂದರೆ ಇಲ್ಲಿ ನೋಡಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಯಾಕೆ ಅಂದರೆ ಈ ಪ್ರೈಸ್ ಆಕ್ಷನಲ್ಲಿ ನೋಡಿ ಇಲ್ಲಿ ಕ್ಲೀನಾಗಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿಬಿಟ್ರೆ ಈಗ ನಾಳೆ ಏನಾಗಬೇಕು, ಅವಾಗ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಬೇಕು. ಇಂಟರ್ನಲ್ ಕ್ಯಾಂಡಲ್ ಆದರೆ 47,800 900ರಿಂದ ಇವತ್ತು 47,500 ಏನು ಮಾಡಿದೆಯಲ್ಲ ಈ ಝೋನ್ನೊಳಗೆ ನಾಳೆ ಮಾರ್ಕೆಟ್ ಉಳ್ಕೊಳ್ಳುತ್ತೆ. ಆ ರೀತಿ ಏನಾದ್ರು ಆಯಿತು ಅಂತಂದರೆ ಎಕ್ಸ್ಪೈರಿ ದಿನಕ್ಕೆ ನೀವು ಪಾಸಿಟಿವ್ ಸೈಡು ಹೋಗುವಂಥ ಸಾಧ್ಯತೆ ಇದೆ ಮಾರ್ಕೆಟ್ ಅಂತ ಅನ್ಕೋಬೋದು. ಸೊ ಎಕ್ಸ್ಪೈರಿ ದಿನಕ್ಕೆ ಕೆಳಗಡೆ
ಬರಬೇಕು ಮಾರ್ಕೆಟ್ ಅಂತಂದರೆ ನಾಳೆ ಈ 47,600 47,500 ಲಾಸ್ಟ್ ಟೈಮಲ್ಲಿ ಏನು ಫಾಲ್ ಬಂದಿದೆಯಲ್ಲ ಅದೇ ಝೋನಲ್ಲಿ ಎಲ್ಲರೂ ಓಪನ್ ಆಗಿ ಅಲ್ಲಿಂದ ಕೆಳಗಡೆ ಬರಬೇಕು ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಗಬೇಕು, ಆಗ ಬೆಸ್ಟ್ ಸೆಂಟಿಮೆಂಟ್ ಆಗಿರುತ್ತೆ. ಇಲ್ಲೇ ಓಪನ್ ಆಗಿ ಮೇಲ್ಗಡೆ ಕೊಡ್ತಿದೆ ಅಂದರೆ ನೀವು 47,800 47,400 500 ಇವತ್ತು ಏನು ಮಾಡಿದೆಯಲ್ಲ ಇದರೊಳಗಡೆ ಇರುವಂಥ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂತಾನೆ ನೀವು ಓದಬೇಕಾಗುತ್ತೆ. ಹಾಗಾಗಿ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ. ಯಾಕಂದರೆ ನೋಡಿ ಇಲ್ಲಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ಆಗಿರೋದು, ಈ ರೀತಿ ವ್ಯೂ ಇಟ್ಕೊಂಡೆಲ್ಲ ಇರೋದು ತುಂಬ ಸೇಫ್ ಅಂತ ಅನ್ಸುತ್ತೆ. ಇವತ್ತು ಒಂದು ಇಂಟ್ರಾಡೇ ಟ್ರೇಡ್ ಕೂಡ ಇತ್ತು ಯಾವುದರಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ. ಯಾವಾಗ ಇಲ್ಲಿ ದೊಡ್ಡದಾಗಿ ಪ್ರೈಸ್ ಆಕ್ಷನ್ ಆಗಿ 48,200 ರಿಜೆಕ್ಷನ್ 48,200 ರಿಜೆಕ್ಷನ್ ಕ್ಲೀನಾಗಿ ಬಂತು. ಅದಾದಮೇಲೆ ಇಲ್ಲಿ ಫೈಟ್ ಮಾಡ್ತಾ ಇತ್ತು ನೋಡಿ, ಇಲ್ಲಿಂದ ಯಾವಾಗ ಬ್ರೇಕ್ ಡೌನ್ ಆಯಿತು ಆಗ ಈ ಒಂದು ಬಸ್ ಸ್ಟ್ಯಾಂಡ್ ತನಕ ಅಂತಂದರೆ ಇಲ್ಲಿ ಈ ಝೋನಲ್ಲಿ ಅನ್ಸುತ್ತೆ 47,900 ಈ ಝೋನ್ನ ಬ್ರೇಕ್ ಆದಾಗ ಈ ಒಂದು ಬಸ್ ಸ್ಟ್ಯಾಂಡ್ ತನಕ ಟಾರ್ಗೆಟ್ ಮಾಡಿ ತಗೊಂಡು ಇಲ್ಲಿ ಎಕ್ಸಿಟ್ ಮಾಡ್ಬೋದಿತ್ತು. ಎಕ್ಸಿಟ್ ಮಾಡಿದರೆ ಆವಾಗ ಎಷ್ಟು 250 ರೂಪಾಯಿ 260 ರೂಪಾಯಿ ಇದ್ದಿದ್ದು 235 ಪಾಯಿಂಟ್ ಸಿಕ್ಕಿತ್ತು. ಬಟ್ ಹೋಲ್ಡ್ ಮಾಡಿದರೆ ನಿಮ್ಗೆ ಖಂಡಿತ ಅದೇ 500 ಆಗ್ತಾ ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇಷ್ಟೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದ್ದಾಗ ನಿಮಗೆ ಸಮಯ ಇದ್ದರೆ ನೀವು ನೆಗೆಟಿವ್ ಸೈಡ್ಗೆ ಹೋಗ್ಬೋದು, ಇಲ್ಲಾಂದರೆ ಇಲ್ಲೂ ಕೂಡ ಆ ಡಬ್ಲ್ಯೂ ಪ್ಯಾಟರ್ನ್ ಆಗುವಂಥ ಸಾಧ್ಯತೆ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಅದಕ್ಕೋಸ್ಕರ ಅಲ್ಲೇ ಎಕ್ಸಿಟ್ ಮಾಡ್ಕೋಬೇಕಾಯಿತು. ಸೊ ಈಗ ಅದಕ್ಕಿಂತ ದೊಡ್ಡದಾಗಿ ಫಾಲ್ ಬಂದಿದೆ. ಸೊ ನಾಳೆಗೂ ಕೂಡ ಸೇಮ್ ಸೆಂಟಿಮೆಂಟ್. ಇದನ್ನು ಕೆಳಗಡೆ ಬರ್ತಾ ಹೋಯಿತು ಅಂದರೆ ಖಂಡಿತ ನೀವು ಪಿ ಟ್ರೇಡ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು, ಒಂದು ದೊಡ್ಡ ಮೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ಕಂಟಿನ್ಯೂಸ್ ಆಗಿ ಲೋಯರ್ ಲೋ ಮಾಡ್ತಾನೆ ಇದೆ. ಬಟ್ ಇನ್ ಕೇಸ್ ಇಲ್ಲಿ ಏನಾದ್ರು ಓಪನ್ ಆಗಿ ಮೇಲ್ಗಡೆ ಹೋಗ್ತಾ ಇತ್ತು ಅಂತಂದರೆ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನೀವು ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂತಲೇ ಓದಬೇಕು. ಡೈರೆಕ್ಟಾಗಿ ಪಿ ತೊಗೊಂಡು ಕೈನ ಸುಟ್ಕೊಳಕ್ಕೆ ಹೋಗ್ಬಿಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಆ ರೀತಿ ಆಗಬೇಕು ಅಂದರೆ ನಮಗೆ ನಾಳೆ 47,600 ಕೆಳಗಡೆ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಗಬೇಕು ಮಾರ್ಕೆಟು, ಅಥವಾ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಬೇಕು. ಆಗ ಒಂದು ಕಂಟಿನ್ಯೂಷನ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಓವರ್ ಆಲ್ ನೀವು ನೋಡೋದಾದ್ರೆ ಒನ್ ಡೇ ಕ್ಯಾಂಡಲಲ್ಲೂ ಕೂಡ ನಾವು ಮಾತಾಡ್ಕೊಂಡು 1 ಲೈನ್ 15 ಮಿನಿಟ್ಸ್ ಎಲ್ಲ ನೋಡಿದ್ವಿ ಅನ್ಸುತ್ತೆ. ಇಲ್ಲಿ ನೋಡೋದಾದ್ರೆ ಈ ಒಂದು ಟ್ರೆಂಡ್ ಲೈನ್ ಯಾವಾಗ ದಾಟ್ ಹೋಗಲ್ವೋ ಅಲ್ಲಿ ತನಕ ನಾವೇನು ಮಾಡೋದು ಬೇಡ ಅಂದಿದ್ವಿ. ನೋಡಿ ಈಗ ಈ ಟ್ರೆಂಡ್ ಲೈನ್ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಈ ಟ್ರೆಂಡ್ ಲೈನ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಇವತ್ತು ಅಲ್ಲಿ ಕ್ಲಿಯರ್ ಕಟ್ ಆಗಿ ಫಾಲ್ ಬಂದಿರೋದು ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಕ್ಲಿಯರ್ ಕಟ್ ಟ್ರೆಂಡ್ ಲೈನ್ ಏನು ಇಲ್ಲ. ಇಲ್ಲಿ ನೋಡಿ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆಗಿತ್ತು, ಅದೇ ಸಪೋರ್ಟ್ ಆಗ್ತಾ ಇತ್ತು, ಮತ್ತೆ ಅದೇ ರೆಸಿಸ್ಟೆನ್ಸ್ ಆಯಿತು, ಇಲ್ಲಿ ಮತ್ತೆ ಮೇಲ್ಗಡೆ ತೊಗೊಂಡೋದ್ರು, ಮತ್ತೆ ಈಗ ಅದು ಏನಾಗುತ್ತೆ, ಈಗ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತದೆ ಮಾರ್ಕೆಟಿಂಗ್ ಮೇಲ್ಗಡೆ ಹೋದ್ರೆ. ಅದಕ್ಕೆ ಹೇಳ್ತಾ ಇರೋದು 47,600 ಕೆಳಗಡೆ ಓಪನ್ ಆಗಬೇಕು ಮಾರ್ಕೆಟು. 47,600 ಮೇಲ್ಗಡೆ ಹೋಗ್ತಾ ಇದೆ ಅಂದರೆ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿದೆ ಅಂತ ಓದಬೇಕು, ಮತ್ತೆ ಟ್ರ್ಯಾಪ್ ಆಗಿರುತ್ತೆ. ಸೊ ಏನೇ ಮೇಲ್ಗಡೆ ಹೋದ್ರೂ 47,600 ಅಥವಾ ಈ ಟ್ರೆಂಡ್ ಲೈನ್ನ ಕ್ರಾಸ್ ಆಗಿ ನಾಳೆ ಮಾರ್ಕೆಟ್ ಮೇಲೆ ಹೋಗಬಾರ್ದು. ಪಿ ಟ್ರೇಡು ಅಥವಾ ಪಿ ಕಡೆ ಫೇವರ್ ಮಾಡಬೇಕು ಅಂತಂದರೆ. ಅದೇ ರೀತಿಯಾಗಿ ಮೇಲ್ಗಡೆದು ನಾವು ಮಾತಾಡ್ಕೊಂಡೇ ಬಂದಿದ್ವಿ ನೋಡಿ, ಈ ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ ಅಂತ. ಇವತ್ತು ನೋಡಿ ಎಕ್ಸಾಕ್ಟ್ ಆಗಿ ಓಪನಿಂಗ್ ಆದ್ಮೇಲೆ ಮತ್ತೆ ಅಲ್ಲಿಂದ ರಿಜೆಕ್ಷನ್ ಬಂದಿದೆ. ಸೊ ಈ ಟ್ರೆಂಡ್ ಲೈನ್ ಕೂಡ ವ್ಯಾಲಿಡ್ ಆಗಿದೆ. ಇಲ್ಲೊಂದು ಚಾನಲ್ ಮಾಡ್ತಾ ಇತ್ತು, ಆ ಚಾನಲಿಂದ ಆಚೆ ಬಂದು ಈ ಟ್ರೆಂಡ್ ಲೈನಿಂದ ಆಚೆ ಬಂದು ಕ್ಲೋಸ್ ಆಗಿದೆ. ಸೊ ವಿಚ್ ಇಸ್ ಕ್ಲಿಯರ್ ಕಟ್ ನೆಗೆಟಿವ್ ಸೆಂಟಿಮೆಂಟ್, ಅದರಲ್ಲಿ ಏನು ಎರಡನೇ ಅನುಮಾನನೇ ಇಲ್ಲ. ಇವತ್ತು ಕ್ಲೋಸ್ ಆಗಿರೋದ್ರಲ್ಲಿ, ಆದರೆ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ್ದು ನಿರ್ಧಾರ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡೋದಾದ್ರೆ ಇದು ಕೂಡ ಒಂದು ಬೇಸ್ ಅಲ್ವಾ, 47,400 ಅನ್ನೋದು ಒಂದು ಬೇಸ್. ಈ ಬೇಸ್ನ ಏನಾದ್ರು ಬಿಟ್ಕೊಂಡು ಕೆಳಗಡೆ ಬರ್ತು ಅಂತಾರೆ ಅಫ್ಕೋರ್ಸ್ ನಮ್ಮದು 47,000 ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ, ಅಲ್ಲಿಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಬ್ಯಾಂಕ್ ನಿಫ್ಟಿ. ಸೊ ಹುಷಾರಾಗಿ ನೋಡಿಕೊಂಡು ಟ್ರೆಂಡ್ ಲೈನ್ ರೆಫರೆನ್ಸ್ಗಳನ್ನು ಇಟ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಸಾಮಾನ್ಯವಾಗಿ ಒಂದು 100 ಪಾಯಿಂಟ್ಸ್ ರೇಂಜಲ್ಲಿ ಎಕ್ಸ್ಪೈರಿಗಳನ್ನು ಮುಗಿಸ್ತಾರೆ. ಇವತ್ತು 10,600 10,500 ಸೇಫ್ ಝೋನ್ ಅಂತ ಅನ್ಕೊಂಡಿದ್ವಿ. ಈ ಝೋನಲ್ಲಿ ಓಪನ್ ಆದರೂ ಕೂಡ ಅಲ್ವಾ, ಈ ಝೋನ್ ಅಂತ. ಬಟ್ ಇಲ್ಲಿ ಒಂದು ದೊಡ್ಡದಾಗಿ ರಿಜೆಕ್ಷನ್ ಬಂತು, ಆ ಒಂದು ಸ್ಟಾಪ್ ಲಾಸ್ ಕೂಡ ತಗೋಬೇಕಾಯಿತು. ಆಮೇಲೆ ನೋಡಿ ಅಷ್ಟೊಂದು ಬೇರೆ ಬ್ಯಾಂಕ್ ನಿಫ್ಟಿ ಅಲ್ಲೆಲ್ಲ ನಿಮಗೆ ಅಲ್ಲೋಲ ಕಲ್ಲೋಲ ಆದ್ರೂ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಅಲ್ಲೇ ಮಾಡ್ಕೊಂಡ್ರು. ಇದೊಂದೇ ಇಂಡೆಕ್ಸ್ ಅಂತ ಹೇಳ್ತಿಲ್ಲ, ಯಾವುದೇ ಇಂಡೆಕ್ಸ್ ಆಗಲಿ ಎಕ್ಸ್ಪೈರಿ ದಿನಗಳು ಈ ರೀತಿ ನಡೀತಾ ಇದೆ. ಅಂದರೆ ಎಕ್ಸ್ಪೈರಿ ದಿನ ಜಾಸ್ತಿ ನಿಮಗೆ ತುಂಬ ಮೂವ್ಮೆಂಟ್ ಆಗೋದು ಅನ್ನೋದು ಬಂದಿರೋದು ಕಡಿಮೆ, ಬಂದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ಸೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡಿದಾಗ ಬರಲೇಬೇಕಾಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ OI ಪ್ರೊಫೈಲ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಅದಕ್ಕೆ ನಾನೊಂದು ಕ್ಲಿಪ್ ಮಾಡಿ ಇಟ್ಟಿದ್ದೆ, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬಟ್ ಡೆಡಿಕೇಟೆಡ್ ಆಗಿ ಕೆಲವರು ಲಾಗಿನ್ ಆಗೋದು ಯಾವ ರೀತಿ ಅಂತ ನಾನು ಕೇಳ್ತಾ ಇದ್ರಿ. ಸರ್ ನೀವು ಆಲ್ರೆಡಿ ಜೆರೋದಾ ಅಥವಾ ಏಂಜಲ್1 ಯೂಸರ್ ಆಗಿದ್ದೀರಾ ಅಂತಂದರೆ ನಿಮಗೆ ಸೆನ್ಸಿಬಲ್ ಫ್ರೀ ಆಗಿರುತ್ತೆ. www.sensible.com ಅವ್ರದ್ದು ಏನು ವೆಬ್ಸೈಟ್ ಇದೆ ಅಲ್ಲಿ ಹೋದರೆ ನಿಮ್ದು ಯಾವ ಬ್ರೋಕರು ಲಾಗಿನ್ ಆಗಿ ಅಂತ ಕೇಳ್ತಾರೆ. ನೀವು ಜೆರೋದಾ ಅಥವಾ ಏಂಜಲ್1 ಕೊಟ್ಟರೆ ಅದ್ರದ್ದು ಏನು ಕ್ರೆಡೆನ್ಷಿಯಲ್ಸ್ ಇರುತ್ತೋ ಅದನ್ನು ಕೊಟ್ಟು ಲಾಗಿನ್ ಆದರೆ ನಿಮಗೆ ಸೆನ್ಸಿಬಲ್ದು ಸ್ಟ್ರಾಟಜಿ ಬಿಲ್ಡರು ಅಥವಾ ಏನೇನು ಇದೆಯೋ ಎಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಅದು ಫ್ರೀ ಆಗಿರುತ್ತೆ. ಸೊ 10,450 10,500 ಝೋನಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿನ ಮುಗಿಸಿದ್ದಾರೆ. ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ. ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿ ನೀವು ನೋಡ್ತಾ ಬರೋದಾದರೆ ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಬ್ಯಾಂಕ್ ನಿಫ್ಟಿ ಥರನೇ ಒಂದು ದೊಡ್ಡದಾಗಿ ಫಾಲ್ ಬಂದಿದೆ. ಇಲ್ಲಿ ಒಂದು ಕ್ಲಿಯರ್ ಕಟ್ಟಾಗಿ ಬಸ್ ಸ್ಟ್ಯಾಂಡ್ ಇದೆ, ಅಂದರೆ ಸರಿಸುಮಾರು 21,250 ಲೆವೆಲಲ್ಲಿ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ. ಆದರೆ ಬ್ಯಾಕ್ ಡ್ರಾಪಲ್ಲಿ ನೀವು ನೋಡ್ತಾ ಬರೋದಾದರೆ ಕಂಟಿನ್ಯೂಸ್ ಆಗಿ ಬಂದಿತ್ತು, ಇಲ್ಲೊಂದು ಅಟೆಂಡ್ ಮಾಡಿತ್ತು ಅಂತ ಬಿಟ್ಟರೆ ಪ್ರೈಸ್ ಆಕ್ಷನ್ ವೀಕ್ ಆಗೋ ಥರನೇ ಕಾಣಿಸ್ತಾ ಇದೆ. 21,250 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನಾಳೆ ಒಂದು ದೊಡ್ಡದಾಗಿ ಫಾಲ್ ಬರುವಂಥ ಸಾಧ್ಯತೆ ಇದೆ. ಯಾವುದರಲ್ಲಿ ಫಿನ್ ನಿಫ್ಟಿನಲ್ಲಿ. ಸೊ ಫಿನ್ ನಿಫ್ಟಿನಲ್ಲಿ ನೋಡ್ಕೊಂಡು ಬಂದ್ಬೋಣ. ಇಲ್ಲಿ ನೋಡಿ ಇದು ಪರ್ಫೆಕ್ಟ್ ಬಸ್ ಸ್ಟ್ಯಾಂಡ್ 21,250 21,200 ಈ ಝೋನಲ್ಲಿ ಮಲ್ಟಿಪಲ್ ಟೈಮ್ಸ್ ಬಸ್ ಸ್ಟ್ಯಾಂಡ್ ಆಗಿದೆ. ಸೊ 21,200 ತನಕ ಬಂದು ಟೆಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಎವ್ರಿ 50 ಪಾಯಿಂಟ್ ಸೇಫು. 21,200 ಅನ್ನೋದು ಸಪೋರ್ಟ್ ಆಗಿರಬೇಕು ನಾಳೆ ಮಾರ್ಕೆಟಿಗೆ. ಸೊ ನೋಡೋಣ 21,200 ಇವತ್ತಿಂದ ಏನು ಫಾಲ್ ಬಂದಿತ್ತಲ್ಲ 21,350 ಈ ಝೋನಲ್ಲೇ ಮುಗಿಸುವಂಥ ಸಾಧ್ಯತೆ ಇರುತ್ತೆ, ಒಂದು 150 ಪಾಯಿಂಟ್ಸ್ ಅಂತ. ಬಟ್ ಆಪ್ಷನ್ ಚೈನ್ ಒಂದ್ಸಲ ನೋಡ್ಕೊಂಡು ಬಂದ್ಬೋಣ, ಗೊತ್ತಾಗುತ್ತೆ. ಆಪ್ಷನ್ ಚೈನಲ್ಲಿ ಇವತ್ತು ಯಾವುದು ಫಿನ್ ನಿಫ್ಟಿ ನೋಡೋಣ ಅಲ್ವಾ. ಫಿನ್ ನಿಫ್ಟಿ ನೋಡೋದಾದ್ರೆ ನಾಳೆಗೆ ನಿಫ್ಟಿ ಫಿನ್ ಸರ್ವಿಸ್ OI ಪ್ರೊಫೈಲಿಗೆ ಇಲ್ಲಿ ಏನಿಲ್ಲ ಸರ್. ಇಲ್ಲಿ OI ಪ್ರೊಫೈಲ್ ನಾನು ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ಇಲ್ಲಿ ನೀವು ನೋಡೋದಾದರೆ 21,000
400, 21,350, 21,300 ಕೂಡ ರೆಸಿಸ್ಟೆನ್ಸ್ ಬಿಲ್ಡ್ ಆಗಿರೋದು ಕಾಣಿಸ್ತಾ ಇದೆ. 21,200 ಕ್ಲಿಯರ್ ಕಟ್ ಆಗಿ ಸಪೋರ್ಟು ಕಾಣಿಸ್ತಾ ಇದೆ. ಬಟ್ ನಾಳೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೀವು ಇದನ್ನು ಇನ್ನೂ ಕೆಳಗಡೆ ಇಟ್ಕೊಳ್ಳೋದೇ ಒಳ್ಳೇದು ಅಂತ ಹೇಳ್ತೀನಿ. ಅಥವಾ ನೀವು ಪಿ ಟ್ರೇಡ್ ಕೂಡ ಆಪ್ಷನ್ ಬೈಯಿಂಗ್ ಕೂಡ ಮಾಡ್ತಾ ಹೋಗ್ಬೋದು ನಾಳೆ. ಯಾಕಂದರೆ ಇಲ್ಲಿ ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ರಿಜೆಕ್ಷನ್ ಬಂದರೆ ಮತ್ತೆ 21,200 ತನಕ ಬಂದು ನಾವು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ ನಾಳೆ ಈ ಝೋನಲ್ಲಿ ಓಪನ್ ಕೆಳಗಡೆ ಬರ್ತಾ ಇದೆ ಅಂದರೆ ಈ ಝೋನ್ನೇ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. 21,300, 350 ಈ ಝೋನೆಲ್ಲ ಆರಾಮಾಗಿ ನೀವು ಸಿ ಲೆಗ್ಗನ್ನು ನೀವು ಅಲ್ಲಿ ಸಿ ಸೆಲ್ ಮಾಡೋಕ್ಕೆ ಯೂಸ್ ಮಾಡ್ಕೊತ ಹೋಗ್ಬೋದು. ನೋಡಿ ತಗೊಳಂತೆ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಮೇಲೆ ಟ್ರೇಡ್ ತೊಗೊಳಕ್ಕೆ ಹೋಗಿ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಝೋನ್ ಆಗಿ ಇವತ್ತು ಬ್ರೇಕ್ ಆಗಿ ಬಂದಿರೋದ್ರಿಂದ ಸೊ ಇದು ಕ್ಲಿಯರ್ ಕಟ್ ಆಗಿ ರೆಸಿಸ್ಟೆನ್ಸ್ ಅಂತೂ ಖಂಡಿತ ಆಗುತ್ತೆ ಮಾರ್ಕೆಟಲ್ಲಿ. ಸೊ 21,350 ಸಿ ಸೆಲ್ಲಿಂಗ್ ಮಾಡೋಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅನಿಸುತ್ತೆ ಫಿನ್ ನಿಫ್ಟಿನಲ್ಲಿ ನಾಳೆಗೆ. ಅದೇ ರೀತಿಯಾಗಿ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಬಂದ್ಬೋಣ. ಮೊದಲನೇದಾಗಿ ಸುಜ್ಲಾನ್ ಕಂಪ್ನಿ ಬಗ್ಗೆ ಸ್ವಲ್ಪ ದಿನದ ಹಿಂದೆ ತುಂಬ ಟ್ರೆಂಡ್ ಆಗ್ತಾ ಇದೆ, ಒಳ್ಳೊಳ್ಳೆ ವಾಲ್ಯೂಮಲ್ಲಿ ಆಗ್ತಾ ಇದೆ. ಬಟ್ ತುಂಬ ನ್ಯೂಸಲ್ಲಿರೋಂಥ ಸ್ಟಾಕಿಂದ ಸ್ವಲ್ಪ ದೂರ ಇರಿ ಅಂತಲೇ ನಾವು ಮಾತಾಡಿದ್ವಿ. ಈ ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗಿತ್ತು. 18-30 ಈ ಝೋನ್ಗಳೆಲ್ಲ ಒಂದು ರೆಸಿಸ್ಟೆನ್ಸ್ ಆಗಿದೆ ಅಂತ ಮಾತಾಡಿದ್ವಿ. ಅದನ್ನು ದಾಟಿ ಮೇಲೆ ಬಂದಿದೆ. ಈಗ ನೆಕ್ಸ್ಟು 50 ಕಡೆ ಸ್ಟಾಕು ಹೋಗೋದು ಕಾಣಿಸ್ತಾ ಇದೆ. ಸೊ 50 ಅನ್ನೋದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ನೋಡ್ತಾ ಹೋಗೋಣ. ಈಗ ಇನ್ವೆಸ್ಟ್ ಮಾಡಬೇಕಂದ್ರೆ ಇಲ್ಲ, ಫಂಡಮೆಂಟಲಿ ಚೇಂಜ್ ಆಗ್ತಾ ಇದೆ, ಸುಧಾರಿಸ್ಕೊತಾ ಇದ್ದಾರೆ, ಎಲ್ಲ ನಿಜ. ಆದರೆ ತುಂಬ ಎಲ್ಲಿದ್ದು 420 ಸ್ಟಾಕು ಇಷ್ಟು ಬಂದುಬಿಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಆದರೆ ಇದು ನೋಡಿ ಎಷ್ಟು ವರ್ಷ ಬೇಕಾಯಿತು ಅನ್ನೋದು ದಯವಿಟ್ಟು ಅಬ್ಸರ್ವ್ ಮಾಡಿ. 2008-2009 ಬಂದಿದ್ದು ಇಷ್ಟು ದಿನ ತೊಗೊಂಡಿದೆ. ಆ ಒಂದು ಕಾರಣದಿಂದಾಗಿ ನೀವು ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಎಂಟ್ರಿ ಆಗ್ತೀರಾ ಅಂದರೆ ಎಂಟ್ರಿ ಆಗ್ಬೋದು. ಆದರೆ ಸಣ್ಣ ಪ್ರಮಾಣದಲ್ಲಿ ಮಾಡಿ ಇಂಥ ಸ್ಟಾಕಲ್ಲಿ. ಬೇಕಾದಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮ್ ಮಾಡ್ತಾ ಇರೋಂಥ ಸ್ಟಾಕ್ಗಳೇ ಸುಮಾರು ಇದ್ದಾಗ ಯಾಕೆ ಇಂಥ ಸ್ಟಾಕ್ ಹಿಂದೆ ಹೋಗ್ಬಿಟ್ಟು ಕೈ ಸುಟ್ಕೋಬೇಕು ಅನ್ನೋದು ನನ್ನ ಪ್ರಶ್ನೆ. ಎಗೇನ್ ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಆಗ್ಬೋದು ಎಲ್ಲರದು, ಬಟ್ ಆ ರೀತಿ ನೋಡ್ಕೊಳ್ಳಿ. ಅದೇ ರೀತಿಗೆ ಮಾಮಾ ಅರ್ತ್ ಇನ್ನು ಮೇಲೆ ಹೋಗೋಕ್ಕೆ ಸಾಧ್ಯತೆ ಕಮ್ಮಿ ಇದೆ. ನನಗೆ ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು ಅಂತ ಮಾತಾಡಿದ್ವಿ. ಅದೇ ರೀತಿ ಆಗ್ತಾ ಇದೆ. ಇವತ್ತು 1% ಏನೋ ಈಕ್ವಿಟಿ ಎಕ್ಸ್ಚೇಂಜ್ ಆಗಿದೆ. ಇವ್ರದ್ದು ಸ್ಟೇಕು ಯಾರೋ ಬೇರೆಯವರು ತಗೊಂಡಿರೋದು ಏನಾಗಿದೆ, ಸ್ವಲ್ಪ ಪಾಸಿಟಿವ್ ಅಲ್ಲಿ ಇತ್ತು. ವೀಕ್ ಆನ್ ವೀಕ್ ಮೇಲ್ಗಡೆ ಬರ್ತಿದೆ. ಬಟ್ ಈ ಝೋನ್ ಬಿಟ್ಟು ಹೋಗೋದು ವ್ಯಾಲ್ಯೂಯೇಷನ್ ವೈಸ್ ನನಗಂತೂ ಇವಾಗಲೂ ಕೂಡ ಕಾಸ್ಟ್ಲಿ ಅಂತ ಅನಿಸ್ತಿದೆ. ಒಳ್ಳೆ ಪ್ರಾಡಕ್ಟು, ನಾನು ಯೂಸ್ ಮಾಡೋ ಪ್ರಾಡಕ್ಟು, ಆದರೆ ಹಾಗಂತ ನಾವು ಹೋಗಿ ತಗೊಳಕ್ಕಾಗಲ್ಲ. ವ್ಯಾಲ್ಯೂಯೇಷನ್ ಕೂತ್ಕೋಬೇಕು. ನೋಡ್ತಾ ಹೋಗೋಣ ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಬಟ್ ಮತ್ತೆ ಆ ಅಪ್ಪರ್ ಸೀಲಿಂಗ್ನ ಬಂದು ಟೆಸ್ಟ್ ಮಾಡಿದೆ. ಏನು ಓಪನಿಂಗ್ ಲಿಸ್ಟಿಂಗ್ ಆದಾಗ ಬಂದಿತ್ತಲ್ಲ ಆ ಝೋನ್ನ ನೋಡ್ತಾ ಹೋಗೋಣ. ಹೊಸ ಸ್ಟಾಕು, ರಿಲೇಟಿವ್ ನ್ಯೂ ಸ್ಟಾಕು ಇನ್ನೂ ಪ್ರೈಸ್ ಆಕ್ಷನ್ ಆಗಬೇಕು. ಈಗಲೇ ಅಂತೂ ನಾನು ಯಾರಿಗೂ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಅದೇ ರೀತಿಗೆ ಟ್ರೈಡೆಂಟ್ ಕೂಡ ತುಂಬ ನ್ಯೂಸ್ ಓರಿಯೆಂಟೆಡ್ ಸ್ಟಾಕು. ಇದರಲ್ಲಿ ನೀವು ನೋಡೋದಾದರೆ 2021 10 ಇದ್ದಿದ್ದು ಇಲ್ಲಿ ಎಲ್ಲಿಗೆ ಹೋಗಿದ್ದು 70 ರೂಪಾಯಿಗೆ ಹೋಗಿತ್ತು. ಎಷ್ಟೋ ಜನ 1 ಲಕ್ಷ ಹಾಕ್ಬಿಟ್ಟಿದ್ರೆ 7 ಲಕ್ಷ ಈ ರೀತಿ ಎಲ್ಲ ಮಾತಾಡಿದ್ದು ನಾನು ಕೇಳಿದ್ದೀನಿ. ಸೊ ಈಗ ವಾಪಸ್ ಈ ಸ್ಟಾಕು ಇಲ್ಲಿ 30 ಹತ್ರ ಬಂದು ಬೇಸ್ ತಗೊಂಡು ವಾಪಸ್ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಸೊ ಈಗ ಮೇಲ್ಗಡೆ ಹೋದರೆ ಸ್ಟಾಕು ಎಗೇನ್ ಮತ್ತೆ 55-60 ಲೆವೆಲ್ಗೆ ಟ್ರಾವೆಲ್ ಆಗೋ ಥರ ಕಾಣಿಸ್ತಾ ಇದೆ. ಎಗೇನ್ ಪೆನ್ನಿ ಸ್ಟಾಕ್ಗಳು ಅದರದೇ ಆದ ರಿಸ್ಕ್ಗಳಿರುತ್ತೆ. ಅದನ್ನು ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡೋದು, ಟ್ರೇಡ್ ಮಾಡೋದು, ಏನು ಮಾಡೋದು ಮಾಡ್ತೀರಾ ಅಂತ ಅನ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ ನೀವು ಆರ್ಡರ್ ಡೆಪ್ತ್ ಅಂತ ಸಿಗುತ್ತೆ. ನೀವು ಯಾವುದೇ ಬ್ರೋಕರ್ ಇದ್ರೂ ಅಲ್ಲಿ ತೋರಿಸ್ತಾ ಇರುತ್ತೆ ನಿಮಗೆ ಬೈಯಿಂಗಿಗೆ ಒಂದು ಎಷ್ಟು ಕ್ವಾಂಟಿಟಿ ಆರ್ಡರ್ ಮಾಡಿದ್ದಾರೆ, ಎಷ್ಟು ಆರ್ಡರ್ಗಳು ಪ್ಲೇಸ್ ಆಗಿದೆ ಅಂತ ತೋರಿಸುತ್ತೆ. ಅದ್ರ ಬಗ್ಗೆ ನಾನು ಕೈಟ್ ಟ್ಯೂಟೋರಿಯಲಲ್ಲಿ ಒಂದು ಸಲ ಮಾಡ್ಕೊಟ್ಟಿದ್ದೀನಿ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ ಬೇಕಾದ್ರೆ ಕೈಟ್ ಟ್ಯೂಟೋರಿಯಲ್ ಪ್ಲೇಲಿಸ್ಟ್ನ. ಅಂದರೆ ಏನೇನಿದೆ ಡೀಟೇಲ್ಸ್ ಅಂತ ತೋರಿಸ್ಬೇಕಾದ್ರೆ ಆರ್ಡರ್ ಟೈಪ್ ಬಗ್ಗೆನೂ ಮಾತಾಡಿದ್ದೆ ಅನ್ಸುತ್ತೆ ನಾನು. ಬಿಡ್ಸ್ ಅಂತ ಬರುತ್ತಲ್ಲ, ಆಸ್ಕು ಮತ್ತು ಸೆಲ್, ಬಿಡ್ ಮತ್ತು ಆಸ್ಕ್ 2 ಅಂತ ಇರುತ್ತೆ. ಸೊ ಆ ರೀತಿ ಇದ್ದಾಗ ಎಷ್ಟು ಜನ ತೊಗೊಳಕ್ಕೆ ಬರ್ತಾ ಇದ್ದಾರೆ, ಎಷ್ಟು ಜನ ಕೊಡೋಕ್ಕೆ ಬರ್ತಾ ಇದ್ದಾರೆ, ಈ ರೀತಿ ಸಿಗುತ್ತಲ್ವ ಅಲ್ಲಿ ನಮಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಕಲಿ. ಸೊ ಒಂದೊಂದ್ಸಲ ಏನಾಗಿರುತ್ತೆ ಅಂದರೆ ಈ ಸ್ಟಾಕಲ್ಲಿ ಮೇಲ್ಗಡೆ ಹೋಗ್ತಾ ಇರುತ್ತೆ. ಡಂಪ್ ಮಾಡಬೇಕಾದ್ರೆ ಒಂದೇ ಆರ್ಡರ್ ಇರುತ್ತೆ, ಆದರೆ ಕ್ವಾಂಟಿಟಿ ಒಂದು ಎಷ್ಟೋ 1000 ಗಟ್ಟಲೆ ಇರುತ್ತೆ. ಅಂದರೆ ಯಾರೋ ಒಬ್ಬರು ಹೆವಿ ಪ್ಲೇಯರ್ ಬಂದು ಡಂಪ್ ಮಾಡ್ತಾ ಇರ್ತಾರೆ. ಬಟ್ ಅದನ್ನು ತೊಗೊಳಕ್ಕೆ ಎಷ್ಟೊಂದು ಜನ, 1000 ಜನ ನಿಂತಿರ್ತಾರೆ. ಒಂದೊಂದು 10 ಕ್ವಾಂಟಿಟಿ, 20 ಕ್ವಾಂಟಿಟಿ, 50 ಕ್ವಾಂಟಿಟಿ ತೊಗೊಳಕ್ಕೆ. ಆ ರೀತಿ ಆದರೆ ಏನಾಗುತ್ತೆ, ಕ್ಲೀನಾಗಿ ಅದು ಪಂಪ್ ಆ್ಯಂಡ್ ಡಂಪ್ ಈ ಥರ ಆ್ಯಕ್ಟಿವಿಟಿ ನಮ್ಮ ಚಾನಲಲ್ಲೇ ಮಾತಾಡಿದ್ವಿ. ಸ್ಟಾಕ್ ನಾನು ಹೆಸರಿಸೋಕೆ ಹೋಗೋದಿಲ್ಲ, ಯಾರು ರೆಗ್ಯುಲರ್ ಇದ್ದರೆ ನಿಮ್ಗೆ ಗೊತ್ತಿದೆ ಯಾವ ಸ್ಟಾಕಲ್ಲಿ ಮಾತಾಡಿದ್ವಿ ಅಂತ. ಹಾಗಾಗಿ ಅದನ್ನು ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಪೆನ್ನಿ ಸ್ಟಾಕಲ್ಲಿ ಇನ್ನೇನು ಇಲ್ಲ, ಪೆನ್ನಿ ಸ್ಟಾಕ್ ವಿರುದ್ಧ ನಾನೇನಿಲ್ಲ. ಆದರೆ ಪೆನ್ನಿ ಸ್ಟಾಕಲ್ಲಿ ಈ ರೀತಿ ಲಿಕ್ವಿಡಿಟಿ ಪ್ರಾಬ್ಲಮ್ ಆಗುತ್ತೆ ಮತ್ತು ಪಂಪ್ ಆ್ಯಂಡ್ ಡಂಪ್ ಆಕ್ಟಿವಿಟಿಗಳು ನಡೆಯುತ್ತೆ. ಅದಕ್ಕೋಸ್ಕರ ನೀವು ಹುಷಾರಾಗಿರಬೇಕು ಅಂತ ಹೇಳ್ತೀನಿ. ಸೊ ಇದ್ರ ಬಗ್ಗೆ ನಾನು ಎಲ್ಲ ಮಾತಾಡಿದ್ವಿ ಅಲ್ವಾ, ಯಾವುದರಲ್ಲಿ ಮಾತಾಡಿದ್ವಿ ರೀಸೆಂಟಾಗಿ ನಿಮಗೆ ಒಂದು ಈ ಯಾಕೆ F&O ಸ್ಟಾಕ್ಸ್ಗಳಿಗೆ ಎಲ್ಲದು ಬರೋದಿಲ್ಲ ಅಂತ ಒಂದು ವಿಡಿಯೋ ಮಾಡಿಕೊಟ್ಟಿದ್ದೆ ಶಾರ್ಟ್ ಸೀರೀಸಲ್ಲಿ. ಕೆಲವೊಂದು ಸ್ಟಾಕ್ಗಳನ್ನು ಮಾತ್ರ F&Oಗೆ ಎಲಿಜಿಬಲ್ ಮಾಡ್ತಾರಲ್ಲ, ಯಾಕೆ ಅಂದರೆ ಅದರಲ್ಲಿ ಸರ್ಟನ್ ಪ್ಯಾರಾಮೀಟರ್ಸ್ ಇದೆ. ಅದೆಲ್ಲ ಫಾಲೋ ಅಪ್ ಆದರೆ ಮಿನಿಮಮ್ ಇಷ್ಟು ಬೇಕು ಮ್ಯಾನಿಪುಲೇಷನ್ ಮಾಡಬೇಕು ಅಂತಂದರೆ ಆ ಒಂದು ಲಿಮಿಟ್ ಮಾತಾಡಿದ್ವಲ್ಲ ನಾವು, ಮ್ಯಾಕ್ಸಿಮಮ್ ವೈಡ್ ಪೊಸಿಷನ್ ಲಿಮಿಟ್ ಅಂತ, ಅದು ಮಾತಾಡ್ಬೇಕಾದ್ರೆ ನಿಮಗೆ ಹೇಳಿದ್ದೆ ಅದನ್ನ. ಸೊ ಆ ಕಾರಣದಿಂದಾಗಿ ಎಲ್ಲ ಸ್ಟಾಕ್ಗಳು F&Oಗೆ ಬರೋದಿಲ್ಲ. ಸೊ ಟಿಪಿಕಲಿ F&O ಸ್ಟಾಕ್ಗಳಲ್ಲಿ ನೀವು ಟ್ರೇಡ್ ಮಾಡಿದ್ರೆ ಅದು ಸೇಫ್ ಅಂತ ಅನ್ಕೊತೀನಿ. ಈಗೇನು F&O ಸ್ಟಾಕ್ಗಳಲ್ಲೂ ಅಲ್ಲಿ ವ್ಯಾಲ್ಯೂಷನ್ ನಡೀತಾನೆ ಇರುತ್ತೆ, ಅದರಲ್ಲೂ ಸುಮಾರು ಮಾಡ್ತಾನೆ ಇರ್ತಾರೆ. ಆದರೆ ಆ ಒಂದು ಏನು 200 ಸ್ಟಾಕ್ ಇದೆ, 180-200 ಸ್ಟಾಕ್ ಇದೆ, ಅದರಲ್ಲಿ ನಿಮಗೆ ಲಿಕ್ವಿಡಿಟಿ ಆಗಲಿ, ಮ್ಯಾನಿಪುಲೇಷನ್ಗಾಗಲಿ, ಪಂಪ್ ಆ್ಯಂಡ್ ಡಂಪಿಗಾಗಲಿ ಅವಕಾಶಗಳು ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆ ಸ್ಟಾಕಲ್ಲಿ ಇದ್ದರೆ ನೀವು ಸೇಫ್ ಆಗಿರ್ತೀರ. ಹಿಂದೂಸ್ತಾನ್ ಯೂನಿಲಿವರ್ ಬಗ್ಗೆ ಏನು ಹೇಳೋಣ, ಇದು ಒಂದು ಡಿಫೆನ್ಸ್ ಸ್ಟಾಕ್ ಅಂತ ಹೇಳ್ಬೋದು. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಲೇಬೇಕಾದಂಥ ಒಂದು ಸೆಕ್ಟರ್ ಅಂತ ಹೇಳ್ತೀನಿ, FMCG ಸೆಕ್ಟರು. ಓವರ್ ದ ಇಯರ್ಸ್ ನೀವು ನೋಡ್ತಾ ಬರೋದಾದರೆ 2022ರಿಂದ ಇದೇ ಝೋನಲ್ಲಿದೆ, ಒಂದು ದೊಡ್ಡದಾಗಿರುವಂಥ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಸೊ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್ಸ್ ಇದ್ದಾಗ ನಾವು ಏನು ಮಾಡಬೇಕು, ಬಸ್ ಸ್ಟ್ಯಾಂಡಲ್ಲಿ ಎಲ್ಲೆಲ್ಲಿ ಒಳ್ಳೆ ಲೆವೆಲಿಗೆ ಸಿಗುತ್ತೋ ಅಲ್ಲಿ ಅಕ್ಯುಮುಲೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೇಮ್ ಅಪ್ಲೈಸ್ ಹಿಯರ್ ಆಲ್ಸೋ. 2550 ಇದಕ್ಕಿಂತ ಕೆಳಗಡೆ ಏನಾದ್ರು ಸ್ಟಾಕ್ ಸಿಕ್ತು ಅಂತಂದರೆ ನೀವು ಅಕ್ಯುಮುಲೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಇಲ್ಲ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಥರ ಆಗ್ತೀನಿ ಅಂತ ಅನಿಸ್ತಿರ್ಬೋದು ಕೆಲವರಿಗೆ. ಬಟ್ ಬ್ಯಾಕ್ಡ್ರಾಪಲ್ಲಿ ಒಂದು ಪಾಸಿಟಿವ್
ಪಾಸಿಟಿವ್ ಮೂವ್ಮೆಂಟ್ ಇರಬೇಕು. ಇದು ಒಂದೊಳ್ಳೆ ತೋರಣ ಮಾಡ್ದಂಗೆ ಮಾಡ್ತಾ ಇದೆ ನೋಡಿ ಇಲ್ಲಿ ಕ್ಲೀನಾಗಿ ಈ ರೀತಿಯಾಗಿ. ಸೊ 2550 ಲೆವೆಲ್, ಈ ಲೆವೆಲ್ಗೆ ಏನಾದ್ರು ಬಂತು ಅಂದರೆ ಅಥವಾ ಅದಕ್ಕಿಂತ ಕೆಳಗಡೆ 2550ರಿಂದ 2450 ಖಂಡಿತವಾಗ್ಲೂ ನೀವು ಅಕ್ಯುಮುಲೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಲಾಂಗ್ ರನ್ನಲ್ಲಿ ಇದು ಸ್ಟಾಕು ಮೇಲ್ಗಡೆ ಹೋಗಬೇಕು, ಆಲ್ ಟೈಮ್ ಹೈಗೆ ಮುಂದಿನ ಈ ವರ್ಷ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನೋಡೋಣ ಈ ವರ್ಷ ಡಿಸೆಂಬರ್ ಒಳಗಡೆ ಮತ್ತೆ ಒಂದು ಆಲ್ ಟೈಮ್ ಹೈಗೆ ಹಿಂದೂಸ್ತಾನ್ ಯೂನಿಲಿವರ್ ಹೋಗ್ಬೋದು. FMCG ಸೆಕ್ಟರ್ಗೆ ಆ ಆಯಿಲ್ ಇದರಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದು, ಪಾಮ್ ಆಯಿಲ್, ರಾ ಮೆಟೀರಿಯಲ್ ಈ ಕಾರಣದಿಂದಾಗಿ. ಅದು ಬಿಟ್ಟರೆ ಇನ್ನೇನು ಬೇರೆ ಲೋಪದೋಷಗಳಿಲ್ಲ ಯಾವುದೇ ಕಂಪ್ನಿಗಳಾದ್ರೂ. ಸೊ ಹಾಗಾಗಿ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಬೆಸ್ಟ್ ಟೈಮ್ ಅನ್ಸುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ಸಾಮಾನ್ಯವಾಗಿ ಒಂದು ಕ್ರ್ಯಾಶ್ ಅಂತ ಆದರೆ ಅಥವಾ ಏನಾದ್ರು ಒಂದು ದೊಡ್ಡದ ಕರೆಕ್ಷನ್ ಅಂತ ಬಂತು ಅಂದರೆ FMCG ಸೆಕ್ಟರ್ ನಮಗೆ ಡಿಫೆನ್ಸಿವ್ ಆಗಿ ನಿಂತಾಗಿರುತ್ತೆ. ಕೋವಿಡ್ ಆಗಲಿ, ಏನೇ ಒಂದು ಪ್ರಕೃತಿ ವಿಕೋಪ ಆಗಲಿ, ಯಾವುದೇ ಆಗಲಿ, ಯಾಕಂದರೆ FMCG ಸೆಕ್ಟರ್ ಬಿಟ್ಟು ನಾವು ಬದುಕೋಕ್ಕಾಗಲ್ಲ. ಅದರಲ್ಲಿ ಬ್ರೆಡ್ ಆ್ಯಂಡ್ ಬಟರ್, ಶಾಂಪು, ಸೋಪು, ಈ ರೀತಿ ಬೇಸಿಕ್ ನೀಡ್ಸ್ ಇರುತ್ತಲ್ಲ, ಅದು ಇನ್ವಾಲ್ವ್ ಆಗಿರೋದ್ರಿಂದ ಆ ರೀತಿ ಇರುತ್ತೆ. ಹಾಗಾಗಿ ಅದು ನಿಮ್ಮ ಪೋರ್ಟ್ಫೋಲಿಯೋಲಿ ಇರುವಂಥದ್ದು ವೆರಿ ಇಂಪಾರ್ಟೆಂಟ್. UPL ಬಗ್ಗೆ ಹೋಲ್ಡ್ ಮಾಡಬೇಕಾ ಬೇಡ ಅಂತ ಕೇಳಿದ್ರು. ನಾನು ಫಾಲೋ ಅಪ್ ಮಾಡಿಲ್ಲ, ಅದು ಹೌದಾ ಹೊರಗಡೆ ಹೋಗ್ತಾ ಇರೋದೇನು ಅಂತ. ಹೊರಗಡೆ ಹೋಗ್ತಿದೆ ಅಂದರೆ ತಪ್ಪು ಅಂತಲ್ಲ, ಆದರೆ ಖಂಡಿತವಾಗ್ಲೂ ಫಂಡಮೆಂಟಲಿ ಒಂದು ಚೆಕ್ ಅಂತ, ಯಾಕೆ ಇದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಕಮ್ಮಿ ಮಾಡ್ಕೊಂತು ಅದ್ರ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. 520 ಲೆವೆಲ್ ಅನ್ನೋದನ್ನ ನೀವು ಸ್ಟಾಪ್ ಲಾಸ್ ಇಟ್ಕೋಬಹುದು. 520ಗಿಂತ ಏನಾದ್ರು ಕೆಳಗಡೆ ಬರ್ತಾ ಇದೆ ಅಂತಂದರೆ ಯಾರಾದರೂ ಸ್ಟಾಕಿಂದ ಎಕ್ಸಿಟ್ ಆಗ್ಬೋದು. ಬಟ್ ಕೆಮಿಕಲ್ ಸೆಕ್ಟರ್ ತುಂಬ ಪೇನ್ನ ತಿಂದಿದೆ, ಆ ಕಾರಣದಿಂದ ಕೆಳಗಡೆ ಬರ್ತಿದೆ. ಲಾಸ್ಟ್ ಟೈಮ್ ನಾನು ಚೆಕ್ ಮಾಡಿದಾಗ ಫಂಡಮೆಂಟಲಿ ಏನು ಇಶ್ಯೂ ಕಾಣಿಸಿರಲಿಲ್ಲ. ಬಟ್ ಈಗ ನಾನು ಬೇಕಾದ್ರೆ ಮತ್ತೆ ಚೆಕ್ ಮಾಡ್ಕೊತ ಬರ್ತೀನಿ. ಲೋಯರ್ ಲೋ ಆಗ್ತಾನೆ ಬರ್ತಾ ಇದೆ. ಸೊ ಸ್ಟಾಕು 520 ಈ ಲೆವೆಲಿಂದ ಬೌನ್ಸ್ ಬ್ಯಾಕ್ ಆಗಬೇಕು. ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಲಿಲ್ಲ ಅಂತಂದರೆ ಸ್ಟಾಕಲ್ಲಿ ನೀವು ಹೋಲ್ಡ್ ಮಾಡೋದ್ರ ಬಗ್ಗೆ, ಅದು ಪೊಸಿಷನ್ನ ಕ್ರಮೇಣ ಕಮ್ಮಿ ಮಾಡ್ಕೊಳೋದ್ರ ಬಗ್ಗೆ, ಎಕ್ಸಿಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ನಿಫ್ಟಿ 50ನಲ್ಲಿ ಇದ್ದಂಥ ಕೆಲವು ಕೆಮಿಕಲ್ ಓರಿಯೆಂಟೆಡ್ ಕಂಪನಿನಲ್ಲಿ UPL ಆಗಿತ್ತು. ಆ ಕಾರಣದಿಂದಾಗಿ ನಾನು UPLನ ಪಿಕ್ ಮಾಡೋಕ್ಕೆ ಹೇಳಿದ್ದೆ ನಿಮಗೆ. ಬಟ್ ಈ ನಿಫ್ಟಿ 50ಯಿಂದ ಆಚೆ ಹೋಗ್ತಿದೆ ಅಂತಂದರೆ ನಾವು ಪೊಸಿಷನ್ ಸೈಜಿಂಗ್ನ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಕೂಡ ಅದನ್ನ ಕಮ್ಮಿ ಮಾಡ್ಕೊಳ್ಳೋದು ಸರಿಯಾದ ನಿರ್ಧಾರನೇ ಆಗಿರುತ್ತೆ. ಅದರಲ್ಲಿ ಏನೂ ತೊಂದರೆ ಇಲ್ಲ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆ ಹೇಗೆ ಆಯ್ಕೆ ಮಾಡ್ಕೊಂಡು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಡ್ತಾ ಇದ್ದೀನಿ. ಅದನ್ನು ಚೆಕ್ಔಟ್ ಮಾಡೋದ್ರ ಮೂಲಕ ನೀವು ಒಂದು ಜೀವ ವಿಮೆನ ಮಾಡಿಸಿ ನೀವು ಸುರಕ್ಷಿತವಾಗಿರಿ, ನಿಮ್ಮ ಫ್ಯಾಮಿಲಿನ ಸುರಕ್ಷಿತವಾಗಿರಿಸಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.